ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವನಿತಾ ವಿಆರ್ ಇಲ್ಲಿ SRV ರಿಯಾಬ್ ಸೆಂಟರ್ ಅಲ್ಲಿ ಇದ್ದೀನಿ. ನಮ್ಮ ವೆರಿ ಓನ್ ನನ್ನ ಡಿಯರ್ ಫ್ರೆಂಡ್ ವೀರಮಣಿ ಅವ್ರದ್ದು. ಏನಕ್ಕಪ್ಪ ಈ ಸೆಂಟರ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಒಂದು ನನಗೆ ತುಂಬಾ ಇಷ್ಟ ಆದಂತ ವಿಷಯ ಏನಂದ್ರೆ ವೀರಮಣಿ ಅವರು ತುಂಬಾ ಥಾಟ್ ನ ಹಾಕಿದ್ದಾರೆ ಈ ಫಿಸಿಯೋಥೆರಪಿ ಸೆಂಟರ್ಗೆ. ಏನಕ್ಕೆ ಅಂದ್ರೆ ಒಂದು ಅವ್ರ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಈ ಸೆಂಟರ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾರ್ಮಲಿ ಸ್ಪೋರ್ಟ್ಸ್ ಸೆಂಟರ್ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ನನಗೆ ಅಫೋರ್ಡಬಲ್ ಆಗಿ ಮಾಡ್ಬೇಕು ಅನ್ನೋದು ಅವ್ರ ಥಾಟು. ಜೊತೆಗೆ ಎಕ್ವಿಪ್ಮೆಂಟ್ಸ್ ಇದೆ, ಇನ್ ದ ಸೆನ್ಸ್ ಫಿಸಿಯೋಥೆರಪಿ ಜೊತೆಗೆ ಆಕ್ಚುಲಿ ರಿಕವರಿ ಇದೆ, ಐಸ್ ಬಾತ್ ಕೂಡ ಮಾಡಿದ್ದಾರೆ. ಇನ್ನೊಂದ್ ಜೊತೆಗೆ ವೇಟ್ ಲಾಸ್ ಅನ್ನೋದು ಆಡ್ ಮಾಡಿದ್ದಾರೆ. ಸ್ವಲ್ಪ ಕಷ್ಟ ಆದಂತ ಕೆಲವೊಬ್ರಿಗೆ ಟೈಮ್ ಇಲ್ದಿರೋರಿಗೆ ಆಕ್ಚುಲಿ ವೇಟ್ ಲಾಸ್ ಅನ್ನ ಹೆಂಗೆ ನ್ಯಾಚುರಲ್ ವೇ ಅಲ್ಲಿ ಮಾಡ್ಬೇಕು ಅನ್ನೋದನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವೀರಮಣಿ ಅವರು. ತುಂಬಾ ಒಳ್ಳೆ ಸೆಂಟರ್, ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಥಾಟು ಕೂಡ ಹೋಗಿದೆ, ಸ್ಪೇಷಸ್ ಆಗಿದೆ. ಲೈಟಿಂಗ್ ಕೂಡ ನ್ಯಾಚುರಲ್ ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಯೂಟಿಲೈಸ್ ಮಾಡ್ಕೊಂಡಿರೋದು ಇಲ್ಲಿ ವೀರಮಣಿ ಅವರು. ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ವೀರಮಣಿ ಅವರು ನಾಟ್ ಓನ್ಲಿ ಫಿಸಿಯೋಥೆರಪಿಸ್ಟ್ ಬಟ್ ನನ್ನ ಒಳ್ಳೆ ಫ್ರೆಂಡ್ ಕೂಡ. ಏನಕ್ಕಂದ್ರೆ ಯಾವಾಗ ಎನಿ ಟೈಮ್ ಕಾಲ್ ಮಾಡಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ನಾಟ್ ಅವೈಲಬಲ್ ಅಂತ ಇಷ್ಟು ತನಕ ಹೇಳಿರೋದ್ರಿಲ್ಲ. ರಾತ್ರಿ 12 ಗಂಟೆ ಆಗ್ಲಿ ಬೆಳಗ್ಗೆ 6 ಗಂಟೆ ಆಗ್ಲಿ ಅವೈಲಬಲ್ ಆಗಿರುವಂತ ಮನುಷ್ಯ ವ್ಯಕ್ತಿ ಅವರು. ಅವ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಇವತ್ತು ಫ್ರೇಮ್ಗೂ ಕೂಡ ಕರಿತೀನಿ ಅವ್ರನ್ನ. ಬನ್ನಿ ವೀರಮಣಿ. ನಮಸ್ಕಾರ ವೀರಮಣಿ, ಚೆನ್ನಾಗಿದ್ದೀರಾ? ಈ SRV ರಿಯಾಬ್ ಥಾಟ್ ಬಗ್ಗೆ ನಿಮಗೆ ಹೆಂಗೆ ಬಂತು? ಎಷ್ಟು ವರ್ಷ ಆಯ್ತು ಓಪನ್ ಮಾಡಿ ಇದನ್ನ? 1 ಇಯರ್ ಮೇಲೆ ಆಗಿದೆ. ಇವಾಗ ಫುಲ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದರಲ್ಲಿ ಐಸ್ ಬಾತ್ ಮತ್ತೆ ಪರ್ಸನಲ್ ಟ್ರೈನಿಂಗ್, ವೇಟ್ ಲಾಸ್ ಮೇಜರ್ ಥಿಂಗ್ ನ್ಯೂರೋ ಮತ್ತೆ ಸ್ಪೋರ್ಟ್ಸ್ ಇದರಲ್ಲಿ ಮಾಡ್ತಾ ಇದ್ದೀವಿ. ಸ್ಪೋರ್ಟ್ಸ್ ಅಲ್ಲಿ ಮೋಸ್ಟ್ ಆಫ್ ಜನಗಳು ಬಂದು ಪ್ಲೇಯರ್ಸ್ ಬಂದು ಆಡ್ತಾ ಇರ್ತಾರೆ, ಇಂಜುರಿ ಆಗ್ತಾ ಇರುತ್ತೆ. ಅವ್ರಿಗೂ ಅಫೋರ್ಡಬಲ್ ಪ್ರೈಸಲ್ಲಿ ಟ್ರೀಟ್ಮೆಂಟ್ ಮಾಡೋಕೆ ಆಗ್ತಾ ಇಲ್ಲ. ಎಲ್ಲೇ ಹೋದ್ರೂ ಒಂಥರ ಕಾಸ್ಟ್ಲಿ ಎಕ್ಸ್ಪೆಂಡಿಚರ್ ಹಂಗೆ ಹಿಂಗೆ ಏನಂತ ಅವ್ರನ್ನ ಕೆರಿಯರ್ನ ಹಂಗೆ ಡ್ರಾಪ್ ಮಾಡ್ಬಿಡ್ತಾರೆ. ಅವ್ರಿಗೆ ನಾನು ಒಂದು ಫೇವರಬಲ್ ಮಾಡೋದು ಅಂತ ಲೇಸ್ ಪ್ರೈಸಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಮತ್ತು ಪ್ರಾಪರ್ ಹೀಗೆ ಕೊಟ್ಟು ನಾನು ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಾಟ್. ಅದನ್ನ ನಾನು ಹೇಳಿದ್ದು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಬಿಕಾಸ್ ಒಂದು ನಾರ್ಮಲ್ ಪೀಪಲ್ ಸ್ಪೆಷಲಿ ಕಂಟಿನ್ಯೂ ಮಾಡಬೇಕು. ಇವಾಗ ಎಸ್ ಟಾಪ್ ಅಥ್ಲೀಟ್ಸ್ ಅಫೋರ್ಡ್ ಮಾಡಕ್ ಆಗತ್ತೆ, ಬಟ್ ಶುರು ಮಾಡಿದವರಿಗೆ ಅಫೋರ್ಡ್ ಮಾಡಕ್ ಆಗತ್ತೆ ಇಂಜುರಿ ಆದಾಗ ಅಂತಾಗ ಈ ತರ ಒಂದು ಸೆಂಟರ್ ನ ಓಪನ್ ಮಾಡಿದಾರೆ ಅಂದ್ರೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಾಟ್ ವೀರಮಣಿ. ಬಿಕಾಸ್ ಅದೊಂದು ಏನೇ ಒಂದು ಹೈ ಪರ್ಫಾರ್ಮೆನ್ಸ್ ಸೆಂಟರ್ಸ್ ಏನ್ ಹೇಳ್ತೀವಲ್ಲ ಅದಕ್ಕೂ ಮತ್ತೆ ಅಫೋರ್ಡಬಲ್ ಆಗುವಂತ ಪ್ರತಿಯೊಂದು ವ್ಯಕ್ತಿಗಳಿಗೆ ಅಫೋರ್ಡ್ ಮಾಡಕ್ ಆಗತ್ತೆ ಅನ್ನೋದು ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿ ವೀರಮಣಿ. ಗ್ರೇಟ್ ಥಾಟ್. ನಿಮ್ಗೆ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಬರ್ಲಿ ಈ ಸೆಂಟರು. ನಿಮ್ಮಂತ ಪರ್ಸನ್ ಇದ್ರೆ ಆಕ್ಚುಲಿ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿರುತ್ತೆ ಅಥ್ಲೀಟ್ಸ್ಗೆಲ್ಲ. ಆಕ್ಚುಲಿ ನಾರ್ಮಲ್ ಪೀಪಲ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ತರ ನೀವು ಮಾಡ್ತಾ ಇರಬೇಕು ಸೇವೆಗಳು, ಜೊತೆಗೆ ಟ್ರೀಟ್ಮೆಂಟ್, ಜೊತೆಗೆ ನಿಮ್ಮ ಪ್ರೊಫೆಷನಲ್ ಕೂಡ ಚೆನ್ನಾಗಿ ಬರ್ಲಿ ಅಂತ. ಐ ವಿಶ್ ಯು ಆಲ್ ದ ಬೆಸ್ಟ್ ವೀರಮಣಿ.